ನಮಸ್ಕಾರ. ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ದಾಸ್. ಮೊದಲಿಗೆ ಮುಖ್ಯಾಂಶಗಳು. ವನ್ಯಜೀವಿಗಳಿಗೆ ಎದುರಾಗಿದೆ ಜಲಕಂಟಕ. ಕಾಡಿನಲ್ಲಿರುವ ಪ್ರಾಣಿಗಳ ದಾಹ ತೀರಿಸುವವರು ಯಾರು? ಕೋಟ್ಯಾಂತರ ರೂಪಾಯಿ ಮೌಲ್ಯದ ಗಾಂಜಾ ವಶ. ಆಂಧ್ರಪ್ರದೇಶದಿಂದ ಮಹಾರಾಷ್ಟ್ರಕ್ಕೆ ಸಾಗಿಸುತ್ತಿದ್ದ ಗಾಂಜಾ ಲಾರಿ ಪೊಲೀಸ್ ವಶಕ್ಕೆ. ಕುಡಿಯಲು ನೀರಿಲ್ಲ, ಇರಲು ಸೂರಿಲ್ಲ, ಸತ್ತರೆ ಹೂಳುವುದಕ್ಕೂ ಜಾಗವಿಲ್ಲ. ಮುಖ್ಯಮಂತ್ರಿ ತಾಲೂಕಿನ ವೃದ್ಧ ಕುಟುಂಬದ ಕಣ್ಣೀರ ಕತೆ. ಪಾಲನಹಳ್ಳಿ ಮಠದಲ್ಲಿ 2ನೇ ದಿನದ ಶಿವರಾತ್ರಿ ಕಾರ್ಯಕ್ರಮ. ಶ್ರದ್ಧೆ ಶರಣಾಗತಿಯಿಂದ ಮುಕ್ತಿ ಸಾಧ್ಯ ಎಂದ ಶ್ರೀಗಳು. ವಾರ್ತೆಗಳ ವಿವರ. ರಾಜಧಾನಿ ಬೆಂಗಳೂರಿನಲ್ಲಿ ನೀರಿಗೆ ಹಾಹಾಕಾರ ಏರ್ಪಟ್ಟಿದೆ. ಹನಿ ನೀರಿಗೂ ಪರದಾಡುವ ಸ್ಥಿತಿ ನಾಗರಿಕರಿಗೆ ನಿರ್ಮಾಣವಾಗಿದ್ರೆ ಸರ್ಕಾರ ಮತ್ತು ವಿರೋಧ ಪಕ್ಷಗಳು ಲೋಕಸಭಾ ಚುನಾವಣೆ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಬ್ಯುಸಿಯಾಗಿವೆ. ಇದರಿಂದ ನಗರ ಮಾತ್ರವಲ್ಲ, ಗ್ರಾಮೀಣ ಪ್ರದೇಶದಲ್ಲಿಯೂ ನೀರಿಗೆ ತತ್ವಾರ ಏರ್ಪಟ್ಟಿದೆ. ರೋಸಿ ಹೋದ ಜನರಿಂದ ಅಲ್ಲಲ್ಲಿ ನೀರಿಗಾಗಿ ಪ್ರತಿಭಟನೆಗಳು ನಡೆಯುತ್ತಿವೆ. ನಾಗರಿಕ ಮನುಷ್ಯನ ಸ್ಥಿತಿಯೇ ಹೀಗಿದ್ರೆ ಅರಣ್ಯದಲ್ಲಿರುವ ವನ್ಯಜೀವಿಗಳ ಸ್ಥಿತಿ ಏನಾಗಿರಬೇಡ? ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ರಾಜ್ಯಕ್ಕೆ ಜಲಗಂಡಾಂತರ ಎದುರಾಗಿದೆ. ಕೆಆರ್ಎಸ್ ಸೇರಿದಂತೆ ನಾಡಿನ ಬಹುತೇಕ ಜಲಾಶಯಗಳು ಖಾಲಿಯಾಗಿವೆ. ರಾಜಧಾನಿ ಬೆಂಗಳೂರಿನಲ್ಲಿ ನೀರಿಗಾಗಿ ಪರದಾಟ ಆರಂಭವಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಕುಡಿಯಲು ನೀರಿಲ್ಲದ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಜನರ ಸಾಕು ಪ್ರಾಣಿಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದ್ದು, ಹನಿ ನೀರಿಗೂ ಪರದಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಒಮ್ಮೆ ಇಲ್ಲಿ ನೋಡಿ, ಅರೆ ಇದೇನಿದು, ಮಂಗ ಐಸ್ ಕ್ರೀಮ್ ತಿನ್ನುತ್ತಿದ್ದ ಅಂತ ಆಶ್ಚರ್ಯ ಬೇಡ. ಬಾಯಾರಿದ ಯಾವುದೇ ಪ್ರಾಣಿಗಾದರೂ ಜೀವಜಲ ಅತ್ಯಗತ್ಯ. ಅಂತಹ ಸಂದರ್ಭದಲ್ಲಿ ದಾಹ ತೀರಿಸಿಕೊಳ್ಳಲು ಮನುಷ್ಯರು ಮಾತ್ರ ಐಸ್ ಕ್ರೀಮ್ ತಿನ್ನಬೇಕು ಅಂತ ನಿಯಮ ಏನಿಲ್ಲವಲ್ಲ. ಹಾಗಾಗಿಯೇ ಕೋತಿಯು ಐಸ್ ಕ್ರೀಮ್ ತಿನ್ನುತ್ತಿದೆ. ಆದರೆ ಈ ಐಸ್ ಕ್ರೀಮ್ ಅನ್ನು ಕೋತಿ ಹಣ ಕೊಟ್ಟು ಖರೀದಿ ಮಾಡಿ ತಿನ್ನುತ್ತಿಲ್ಲ. ಬದಲಿಗೆ ಖರೀದಿಸಿದವನ ಮೇಲೆ ದೌರ್ಜನ್ಯ ಎಸಗಿ ಕಿತ್ತುಕೊಂಡು ತಿನ್ನುತ್ತಿದೆ ಅಷ್ಟೇ. ಇಲ್ಲೂ ನೋಡಿ, ಈ ಪುಣ್ಯಾತ್ಮ ಮಂಗಗಳಿಗೆ ಅರಣ್ಯದಲ್ಲಿ ತಿನ್ನಲು ಆಹಾರ ಇಲ್ಲ ಅಂತ ಈತ ಆಹಾರ ಖರೀದಿಸಿ ತಂದು ಕೋತಿಗಳಿಗೆ ಹಂಚುತ್ತಿದ್ದಾನೆ. ಆಹಾರವೇನೋ ಮಾನವರು ನೀಡುತ್ತಾರೆ, ಕೋತಿಗಳು ತಿನ್ನುತ್ತವೆ. ಆದರೆ ನೀರಿನ ಪರಿಸ್ಥಿತಿ ಏನು ಅಲ್ವಾ? ಅರಣ್ಯದಲ್ಲಿರುವ ಜಲಮೂಲಗಳೆಲ್ಲ ಬತ್ತಿ ಹೋಗಿವೆ. ಇನ್ನು ಜೆರಿಗಳು ಕಾಣೆಯಾಗಿ ಯಾವುದೋ ಕಾಲವಾಗಿದೆ. ಇಂತಹ ಸಂದರ್ಭದಲ್ಲಿ ಕೋತಿಗಳಿಗೆ ಮಾತ್ರವಲ್ಲದೆ ಕಾಡಿನಲ್ಲಿ ವಾಸಿಸುವ ಎಲ್ಲ ಪ್ರಾಣಿಗಳಿಗೂ ಆಹಾರ ಮತ್ತು ನೀರಿನ ಅಭಾವ ಬೇಸಿಗೆ ಆರಂಭಕ್ಕೂ ಮುನ್ನವೇ ಹಿಂದೆ ಅರಣ್ಯದಲ್ಲಿ ಚಿಲುಮೆ, ದೊಣೆ, ಕೆರೆ ಮುಂತಾದ ಪ್ರಾಕೃತಿಕ ಜಲಮೂಲಗಳು ಇರುತ್ತಿದ್ದವು. ಈ ಮೂಲಗಳಲ್ಲಿ ವರ್ಷ ಪೂರ್ತಿ ನೀರು ಇರುತ್ತಿದ್ದ ಕಾರಣ ವನ್ಯಜೀವಿಗಳಿಗೆ ದಾಹವಾದರೆ ಯಾವುದೇ ಸಮಸ್ಯೆ ಇಲ್ಲದೆ ನೇರವಾಗಿ ಆ ಮೂಲಗಳಿರುವ ಪ್ರದೇಶಕ್ಕೆ ತೆರಳಿ ನೀರು ಕುಡಿಯುತ್ತಿದ್ದವು. ಆದರೆ ಆಧುನಿಕ ಮಾನವನ ಹಲವು ವೈಪರೀತ್ಯಗಳಿಂದಾಗಿ ಕಾಡಿನಲ್ಲಿದ್ದ ಎಲ್ಲ ಜಲಮೂಲಗಳು ಬತ್ತಿ ಹೋಗಿದೆ. ಇದರಿಂದ ಅಪಾರ ಸಂಖ್ಯೆಯಲ್ಲಿರುವ ವನ್ಯಜೀವಿಗಳು ಕುಡಿಯುವ ನೀರಿಗಾಗಿ ವೀದಿ ಇಲ್ಲದೆ ನಾಡಿನತ್ತ ಧಾವಿಸುವಂತಾಗಿದೆ. ಚಿಕ್ಕಬಳ್ಳಾಪುರಕ್ಕೆ ಹೊಂದಿಕೊಂಡೇ ಇರುವ ಈರದಿಮ್ಮನ ಕಣಿವೆ ಇದೆ. ಈ ಕಣಿವೆ ನಂದಿಗಿರಿಧಾಮ ಸೇರಿದಂತೆ ಹಲವು ಅರಣ್ಯ ಪ್ರದೇಶಗಳೊಂದಿಗೆ ನೇರ ಸಂಪರ್ಕ ಹೊಂದಿದೆ. ಈ ಅರಣ್ಯ ಮೀಸಲು ಅರಣ್ಯ ಪ್ರದೇಶವಾಗಿದ್ದು, ಜಿಂಕೆ, ನವಿಲು, ಕೃಷ್ಣಮೃಗ, ಕರಡಿ, ಕೋತಿ ಸೇರಿದಂತೆ ಅನೇಕ ಕಾಡು ಪ್ರಾಣಿಗಳ ಆವಾಸ ಸ್ಥಾನವಾಗಿದೆ. ಈ ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡೇ ರಂಗಧಾಮ ಕೆರೆ, ದ್ರೌಪದಮ್ಮನ ಕೆರೆ, ಜರಿಮಡಿಗು ಫಾಲ್ಸ್ ಸೇರಿದಂತೆ ಹಲವು ಪ್ರಕೃತಿದತ್ತವಾದ ಜಲಮೂಲಗಳಿದ್ದವು. ಜೊತೆಗೆ ಈರದಿಮ್ಮಮ್ಮನ ಕಣಿವೆಯಲ್ಲಿ ಒಂದು ಬೃಹತ್ ಚೆಕ್ ಡ್ಯಾಂ ನಿರ್ಮಿಸಲಾಗಿತ್ತು. ಮಳೆ ಬಂದಾಗ ಈ ಚೆಕ್ ಡ್ಯಾಂನಲ್ಲಿ ಶೇಖರಣೆಯಾಗುತ್ತಿದ್ದ ನೀರು
ಬೇಸಿಗೆ ಮುಗಿಯುವವರೆಗೂ ಈ ವನ್ಯಜೀವಿಗಳ ದಾಹ ತೀರಿಸುತ್ತಿತ್ತು. ಆದರೆ ಈಗ ಈ ಚೆಕ್ ಡ್ಯಾಂ ಒಂದು ಕಡೆ ಒಡೆದು ಹೋಗಿದ್ದು ಅದನ್ನು ದುರಸ್ತಿ ಪಡಿಸದ ಕಾರಣ ಅದರಲ್ಲಿ ನೀರು ನಿಲ್ಲುತ್ತಿಲ್ಲ. ರಂಗಧಾಮ ಕೆರೆ ಮತ್ತು ದ್ರೌಪದಮ್ಮ ಕೆರೆಗಳಿಗೆ ಎಚ್ಎನ್ ವ್ಯಾಲಿ ತ್ಯಾಜ್ಯ ನೀರು ತುಂಬುತ್ತಿರುವ ಕಾರಣ ವನ್ಯಜೀವಿಗಳಿಗೆ ನೀರಿನ ಸೆಲೆಯೇ ಇಲ್ಲವಾಗಿದೆ. ವನ್ಯಜೀವಿಗಳ ಈ ಸ್ಥಿತಿಯನ್ನು ಕಂಡ ಕೆಲ ವನ್ಯಪ್ರೇಮಿಗಳು ಈರದಿಮ್ಮಂನ ಕಣಿವೆ ಪ್ರದೇಶದಲ್ಲಿ ಸಿಮೆಂಟ್ ತೊಟ್ಟಿಗಳು ಇಟ್ಟಿದ್ದಾರೆ. ಈ ತೊಟ್ಟಿಗಳಿಗೆ ಪ್ರತಿನಿತ್ಯ ನೀರು ತುಂಬಿಸಿ ಮಂಗ ಸೇರಿದಂತೆ ಪಕ್ಷಿಗಳ ದಾಹ ತೀರಿಸಲು ಶ್ರಮಿಸುತ್ತಿರುವುದು ಶ್ಲಾಘನೀಯ. ಇನ್ನು ಮಂಗಗಳಿಗೇನೋ ದಾಹ ತೀರುತ್ತಿದೆ. ಅಲ್ಲದೆ ಮಂಗಗಳು ಕಾಡು ಬಿಟ್ಟು ನಾಡಿಗೆ ಬಂದರೂ ಅವುಗಳ ಜೀವಕ್ಕೆ ಆಪತ್ತು ಇಲ್ಲ. ಆದರೆ ಕರಡಿ, ಜಿಂಕೆ, ನವಿಲು ಮುಂತಾದ ಪ್ರಾಣಿಗಳು ನಾಡಿನತ್ತ ನೀರು ಹುಡುಕಿ ಬಂದರೆ ಬೇಟೆಗಾರರ ಕಾಟ ಮಾತ್ರವಲ್ಲ, ನಾಯಿಗಳ ಕಾಟವೂ ಹೆಚ್ಚಾಗಿಯೇ ಇದೆ. ವನ್ಯಜೀವಿಗಳು ಹೀಗೆ ನೀರು ಹುಡುಕಿ ನಾಡಿಗೆ ಬಂದು ನಾಯಿಗಳ ದಾಳಿಗೆ ಸಿಲುಕಿದ ಅನೇಕ ನಿದರ್ಶನಗಳಿವೆ. ಹಾಗಾಗಿ ಕಾಡಿನಲ್ಲಿ ವನ್ಯಜೀವಿಗಳ ದಾಹ ತೀರಿಸಲು ಪ್ರತ್ಯೇಕ ಮಾರ್ಗ ಹುಡುಕಲು ಅರಣ್ಯ ಇಲಾಖೆ ಗಮನ ಹರಿಸಲಿದೆಯೇ? ಕಾದು ನೋಡಬೇಕಾಗಿದೆ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಆಂಧ್ರಪ್ರದೇಶದಿಂದ ಕರ್ನಾಟಕ ಮೂಲಕ ಮಹಾರಾಷ್ಟ್ರಕ್ಕೆ ಸಾಗಣೆ ಮಾಡುತ್ತಿದ್ದ ಸಾವಿರಾರು ಕೆಜಿ ಗಾಂಜಾವನ್ನ ಎಸಿಬಿ ಮತ್ತು ಬೀದರ್ ಜಿಲ್ಲಾ ಪೊಲೀಸರು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಾರ್ಗ ಬದಲಾಯಿಸಿ ಆಂಧ್ರಪ್ರದೇಶದಿಂದ ಮಹಾರಾಷ್ಟ್ರದೊಳಗೆ ತೆರಳುತ್ತಿದ್ದ 1596 ಕೆಜಿ ಗಾಂಜಾವನ್ನ ತುಂಬಿಕೊಂಡ ಲಾರಿ ವಶಕ್ಕೆ ಪಡೆಯಲಾಗಿದೆ. ಬೆಂಗಳೂರು ಎನ್ಸಿಬಿ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಎನ್ಸಿಬಿ ಅಧಿಕಾರಿಗಳ ಸಹಯೋಗದೊಂದಿಗೆ ಬೀದರ್ ಜಿಲ್ಲಾಧಿಕಾರಿಗಳು ಆಂಧ್ರಪ್ರದೇಶದಿಂದ ಮಹಾರಾಷ್ಟ್ರ ರಾಜ್ಯಕ್ಕೆ ಸಾಗಿಸಲು ಮಾರ್ಗ ಬದಲಾಯಿಸಿ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ವನಮಾರಪಲ್ಲಿ ಚೆಕ್ಪೋಸ್ಟ್ ಬಳಿ ತೆರಳುತ್ತಿದ್ದ ಸುಮಾರು 15 ಕೋಟಿ ಮೌಲ್ಯದ ಸುಮಾರು 1596 ಕೆಜಿ ಗಾಂಜಾ ಮತ್ತು ಚಾಲಕನು ಸೇರಿದಂತೆ 2 ಜನ ಆರೋಪಿಗಳನ್ನ ವಶಕ್ಕೆ ಪಡೆಯಲಾಗಿದೆ. ಪ್ರಕರಣ ದಾಖಲಿಸಿಕೊಂಡ ಅಧಿಕಾರಿಗಳು ಮತ್ತೊಂದು ಲಾರಿ ಮತ್ತು ಆರೋಪಿ ಬಂಧನಕ್ಕಾಗಿ ಬಲೆ ಬೀಸಲಾಗಿದೆ ಎಂದು ಬೀದರ್ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಎಸ್ಎಲ್ ಚೆನ್ನಬಸವಣ್ಣ ಮಾಧ್ಯಮ ಪ್ರತಿನಿಧಿಗಳಿಗೆ ತಿಳಿಸಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾದ ಅಧಿಕಾರಿಗಳಿಗೆ ಸೂಕ್ತ ಬಹುಮಾನ ನೀಡಿ ಗೌರವಿಸಲಾಗುವುದೆಂದು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಪೊಲೀಸ್ ರಾಜ್ಯಾದ್ಯಂತ ಡ್ರಗ್ ದುಷ್ಪರಿಣಾಮದ ಕುರಿತು ಒಂದು ಜಾಗೃತಿ ಓಟವನ್ನು ಹಮ್ಮಿಕೊಳ್ಳಲಾಗಿದೆ. ಇತ್ತೀಚೆಗೆ ನಾವು ಒಂದು ದಿವಸದ ಕೆಳಗೆ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ನಮ್ಮ ವನಮಾರಪಳ್ಳಿ ಚೆಕ್ಪೋಸ್ಟ್ ಬಳಿ ನಾರ್ಕೋಟಿಕ್ಸ್ ಕ್ರೈಮ್ ಬ್ಯೂರೋ ಬೆಂಗಳೂರು ಅವರ ಒಂದು ಖಚಿತ ಮಾಹಿತಿಯ ಆಧಾರದ ಮೇಲೆ ಅವರೊಂದಿಗೆ ಸಹಕರಿಸಿ ನಮ್ಮ ಬೀದರ್ ಜಿಲ್ಲೆ ಪೊಲೀಸರು ಒಂದು ಸಂಶಯಾಸ್ಪದವಾದಂತಹ ಲಾರಿಯನ್ನು ಅಲ್ಲಿ ಬರ್ತಾ ಇರುವಂಥದ್ದನ್ನು ನಿಲ್ಲಿಸಿ ಪರಿಶೀಲನೆ ಮಾಡಲಾಗಿ ಅದರಲ್ಲಿ ಇವತ್ತು 1596 ಕೆಜಿಯಷ್ಟು ಗಾಂಜಾವನ್ನು ಅಕ್ರಮವಾಗಿ ಸಾಗಿಸ್ತಾ ಇದ್ದಂಥ ಬೆಳಕಿಗೆ ಬಂದಿದೆ. 2 ಆರೋಪಿಗಳನ್ನು ಈಗಾಗಲೇ ದಸ್ತಗಿರಿ ಮಾಡಲಾಗಿದೆ. ಇನ್ನು ಪ್ರಮುಖ ಆರೋಪಿ ಲಾರಿ ಓನರ್ನ ಕೂಡ ದಸ್ತಗಿರಿ ಮಾಡಲಿಕ್ಕೆ ನಮ್ಮ ವಿಶೇಷ ತಂಡವನ್ನು ರಚನೆ ಮಾಡಲಾಗಿದೆ. ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದಂಥ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಕೂಡ ನಾವು ಪ್ರಶಂಸೆ ಮತ್ತು ಬಹುಮಾನವನ್ನು ಕೊಡಲಾಗುವುದು. ಈ ಒಂದು ಗಾಂಜಾ ಡ್ರಗ್ಸ್ನ ಮೌಲ್ಯ ಏನಿದೆ ಅಂದಾಜು 15.5 ಕೋಟಿ ಅಂಥೇಳಿ ಅಂದಾಜಿಸಲಾಗಿದೆ. ಜೊತೆಗೆ ಇದೇ ಒಂದು ಲಾರಿ ಕಳೆದ ವರ್ಷ ಜನವರಿ ತಿಂಗಳಲ್ಲಿ ಹುಮ್ನಾಬಾದ್ನ ಪ್ರಕರಣವೊಂದರಲ್ಲಿಯೂ ಕೂಡ ನಾವು ಈಗಾಗಲೇ ಹಿಡಿದಿದ್ವಿ. ಫೆಬ್ರವರಿ 14ರಂದು ನ್ಯಾಯಾಲಯದಿಂದ ಅದನ್ನು ಬಿಡುಗಡೆ ಮಾಡಿಕೊಂಡು ಮತ್ತೆ ಅದೇ ದಂಧೆಯಲ್ಲಿ ಅವರು ತೊಡಗಿರುವಂಥದ್ದು ಬೆಳಕಿಗೆ ಬಂದಿದೆ. ಇದನ್ನು ಭಾಳ ಗಂಭೀರವಾಗಿ ನಾವು ಪರಿಗಣಿಸಿ ಮುಂದಿನ ಕ್ರಮಗಳನ್ನು ಕೈಗೊಳ್ತೀವಿ. ಧನ್ಯವಾದ. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್. ಆಧುನಿಕ ಸಮಾಜದ ಅಂಗೈಯಲ್ಲಿ ಪ್ರಪಂಚ ನೋಡುವ ಮೊಬೈಲ್ ಯುಗದಲ್ಲಿದ್ದೇವೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆದರೂ ದೇಶದ ವಾಸಿಗಳ ಬದುಕು ಬದಲಾಗಲಿಲ್ಲ ಎಂಬುದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತವರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಮೊಬ್ಬಳ್ಳಿ ಗ್ರಾಮದ ಗೇಟ್ನಲ್ಲಿ ವಾಸಿಸುತ್ತಿರುವ ಕುಟುಂಬವೇ ನಿದರ್ಶನ. ಬರೋಬ್ಬರಿ 30 ವರ್ಷಗಳಿಂದ ವಾಸಿಸುವ ವೃದ್ಧ ಕುಟುಂಬಕ್ಕೆ ಕುಡಿಯಲು ನೀರಿಲ್ಲ, ವಾಸಿಸಲು ಮನೆಯಿಲ್ಲ. ಅಷ್ಟೇ ಏಕೆ, ಸತ್ತರೆ ಹೂಳುವುದಕ್ಕೆ ಜಾಗವೇ ಇಲ್ಲ ಎಂದು
ಕಣ್ಣೀರು ಇಡುತ್ತಿದ್ದಾರೆ. ಅವರ ಕಣ್ಣೀರು ಒರೆಸುವ ಯಾವುದೇ ಜನಪ್ರತಿನಿಧಿ ಅಥವಾ ಅಧಿಕಾರಿಯಾಗಲಿ ಮುಂದಾಗದೇ ಇರುವುದು ದುರಂತದ ಸಂಗತಿ. ನಂಜನಗೂಡು ಹುಲ್ಲಹಳ್ಳಿ ಮುಖ್ಯ ರಸ್ತೆಯಲ್ಲಿರುವ ಮೊಬ್ಬಳ್ಳಿ ಗೇಟ್ ರಸ್ತೆಯ ಸಮೀಪವಿರುವ ಈ ಪುಟ್ಟ ಜೋಪಡಿಯಲ್ಲಿ ರಾಜಣ್ಣ ಎಂಬುವರ ಕುಟುಂಬದ ಬರೋಬ್ಬರಿ 6 ಮಂದಿ ವಾಸಿಸುತ್ತಿದ್ದಾರೆ. ಉಡುವ ಸೀರೆಯನ್ನ ಪರದೆಯಾಗಿ ಮಾಡಿಕೊಂಡು ಮಹಿಳೆಯರು ಸ್ನಾನ ಮಾಡುತ್ತಾರೆ. ಮನುಕುಲವನ್ನೇ ತಲೆ ತಗ್ಗಿಸುವ ಹೀನಾಯ ಬದುಕು ಸಾಗಿಸುತ್ತಿರುವುದು ಕಣ್ಣಿಗೆ ಬಿದ್ದರೂ ಯಾರೊಬ್ಬರೂ ಇವರ ಬದುಕಿನ ಬದಲಾವಣೆಗೆ ಮುಂದಾಗಿಲ್ಲ. ಮತದಾನದ ಸಂದರ್ಭದಲ್ಲಿ ಮತ ಹಾಕುತ್ತಾರೆ. ಆಧಾರ್ ಕಾರ್ಡ್ ಜೊತೆಗೆ ಪಡಿತರ ಚೀಟಿಯೂ ಇದೆ. ಆದರೆ ವಾಸದ ಮನೆಯ ಸೌಲಭ್ಯಕ್ಕಾಗಿ ಸಾಕಷ್ಟು ವರ್ಷಗಳಿಂದ ಅಂಗಲಾಚಿ ಬೇಡಿದ್ರು ಸ್ಥಳೀಯ ಹೆಗ್ಗಡಹಳ್ಳಿ ಗ್ರಾಮ ಪಂಚಾಯಿತಿ ಮಾನವೀಯತೆ ದೃಷ್ಟಿಯಿಂದಾದರೂ ಕುಡಿಯಲು ನೀರನ್ನು ಕಲ್ಪಿಸಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಬದುಕು ಸಾಗಿಸುವುದರ ಬದಲಾಗಿ ಸರ್ಕಾರಿ ಅಧಿಕಾರಿಗಳೇ ನಮಗೆ ಒಂದು ತೊಟ್ಟು ವಿಷ ನೀಡಿದ್ರೆ ಕಣ್ಮುಚ್ಚಿ ಮಲಗುತ್ತೇವೆ ಎನ್ನುತ್ತಾರೆ ನೊಂದ ವೃದ್ಧ ಕುಟುಂಬ. ಮಾನವೀಯತೆ ಇಲ್ಲದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈಗಲಾದರೂ ಸ್ಪಂದಿಸಿ ವೃದ್ಧ ಕುಟುಂಬಕ್ಕೆ ಆಸರೆ ನೀಡುವವರೆಗೆ ಕಾದು ನೋಡಬೇಕಿದೆ. ಸರ್, ನಾವು ನೋಡಿ ಹೆಗ್ಡಳ್ಳಿ ಮೊಬ್ಬಳ್ಳಿ ಮಧ್ಯದಲ್ಲಿ ಸರ್ ಒಂದು ಕೆರೆ ಆನೆಗುಂಡಿ ಅಂತ ಐತೆ ಸರ್. ಅಲ್ಲಿ ಸರ್ಕಾರಿ ಜಾಗದಲ್ಲಿ ಇದ್ದೀನಿ ನೋಡಿ. ನಾನು 35 ವರ್ಷದಿಂದ ಇದ್ದೀನಿ ಸರ್. ನಾವು ಕೂಲಿ ಮಾಡ್ಕೊಂಡು ತಿಂತೀವಿ. ಕೂಲಿ ಮಾಡಿದ್ರೆ ಉಂಟು, ಕೂಲಿ ಮಾಡಿದ್ರೆ ಹೋದರೆ ಇಲ್ಲ ಸರ್. ಅದಕ್ಕೋಸ್ಕರ ನಮಗೂ ಒಂದು ಮನೆ ಕೊಡಿ ಅಂತ ನಾನು ಸುಮಾರು ಅರ್ಜಿ ಕೊಟ್ಟಿದ್ದೀನಿ ಸರ್. ಇಲ್ಲಿ ತಹಸೀಲ್ದಾರ್ಗೂ ಕೊಟ್ಟಿದ್ದೀನಿ, ಇಲ್ಲಿ ಮಂಡಲ ಪಂಚಾಯತಿಗೂ ಕೊಟ್ಟಿದ್ದೀನಿ. ಅವರು ಮಂಡಲ ಪಂಚಾಯತ್ರು ತಹಸೀಲ್ದಾರಿಗೆ ಹೋಗಿ ಅಂತಾರೆ, ತಹಸೀಲ್ದಾರು ಮಂಡಲ ಪಂಚಾಯತಿಗೆ ಹೋಗಿ ಅಂತಾರೆ. ನಮಗೆ ಏನು ಸೌಲಭ್ಯ ಇಲ್ಲ ಸರ್. ಹೌದು, ನೀವು ದೊಡ್ಡ ಆಫೀಸ್ನವರು ನೀವು ನಮಗೆ ನೋಡ್ದೆ ಹೋದರೆ ನೋಡಿ ಏನು ಕೊಡೋದು ಹೋದ್ರೆ ಒಂದು ಆಫೀಸ್ನವರು ನೀವೇ ಒಂದು ಔಷಧಿ ಹಾಕಿ ಸರ್, ಏನು ವಿಧಾನ ಇದೆ ಕೊಟ್ಟು ನಮಗೆ ಕೊಟ್ಬಿಟ್ರೆ ಸತ್ತೋಗ್ಬಿಡ್ತೀವಿ ಸರ್. ಸುಮ್ಮನೆ ಇದ್ದು ನಾವು ಏನು ಮಾಡಬೇಕು ಸರ್? ಓಟ್ ಹಾಕ್ತೀನಿ, ಎಲ್ಲ ಆಧಾರ್ ಕಾರ್ಡ್ ಐತೆ, ರೇಷನ್ ಕಾರ್ಡ್ ಐತೆ, ವೋಟರ್ ಲೀಸ್ಟ್ ಐತೆ, ಎಲ್ಲ ಐತೆ ಸರ್. ನಮಗೆ ಮನೆಯನ್ನು ಮಾಡ್ಕೊಳ್ಳಿಲ್ಲ ಸರ್. ಅದು ಯಾವುದಕ್ಕೂ ಹೇಳಿದ್ರೆ ಅರ್ಜಿ ಕೊಟ್ಟರೆ ಅರ್ಜಿನೇ ತೊಗೊಳ್ಳಲ್ಲ ಸರ್, ವಾಪಸ್ ಕೊಟ್ಬಿಡ್ತಾರೆ ನೋಡಿ. ಹಂಗಾಗಿ ಕೂತಿದ್ದೀವಿ ಸರ್. ಅದು ನೋಡಿಕೊಂಡು ನಮ್ಗೆ ಯಾವನಾರ ಒಂದು ಸಪ್ಲೈ ಮಾಡಿ ನಮಗೆ ಯಾಕಾರನಾರು ಒಂದು ಸ್ವಲ್ಪ ಜಾಗ ಕೊಟ್ಟು ನಮಗೆ ಕಾಪಾಡಬೇಕು ಅಂತ ನಿಮಗೆ ಬೇಡ್ಕೊತಿದ್ದೀನಿ ಸರ್. ಕುಮಾರ್, CTV ನ್ಯೂಸ್, ನಂಜನಗೂಡು. ಭಾರತೀಯ ಸಂಸ್ಕೃತಿಯಲ್ಲಿ ಶ್ರದ್ಧೆ, ಶರಣಾಗತಿ, ಆಕಾಂಕ್ಷಿತ್ವ ಹೊಂದಿದ್ರೆ ಮುಕ್ತಿ ಮಾರ್ಗ ಸಮೀಪದಲ್ಲಿರುತ್ತದೆ ಎಂದು ಪಾಲನಹಳ್ಳಿ ಮಠದ ಡಾಕ್ಟರ್ ಶ್ರೀ ಸಿದ್ದರಾಜು ಸ್ವಾಮೀಜಿ ಹೇಳಿದರು. ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೋಲೂರು ಹೋಬಳಿಯ ಗಡಿಯಲ್ಲಿರುವ ಪಾಲನಹಳ್ಳಿ ಮಠದ ಶ್ರೀ ಶನೈಶ್ಚರ ಸ್ವಾಮಿ ಕ್ಷೇತ್ರದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ 2ನೇ ದಿನದ ಜಾತ್ರಾ ಮಹೋತ್ಸವಕ್ಕೆ ಶನಿವಾರ ರಾತ್ರಿ ಪಾಲನಹಳ್ಳಿ ಮಠದ ಡಾಕ್ಟರ್ ಶ್ರೀ ಸಿದ್ದರಾಜು ಸ್ವಾಮೀಜಿ ಚಾಲನೆ ನೀಡಿ ಮಾತನಾಡಿದರು. ಒಂದೆಡೆ ಸಾವಿರಾರು ಭಕ್ತರು, ಹಲವಾರು ಮಠಾಧೀಶರ ದೈವ ಸಾನ್ನಿಧ್ಯ, ಆನೆ ಅಂಬಾರಿ, ಪೌರಾಣಿಕ ನಾಟಕ, ಶ್ರೀ ಶನೈಶ್ಚರ ಸ್ವಾಮಿಗೆ ವಿಶೇಷ ಅಲಂಕಾರ, ಈ ಎಲ್ಲ ದೃಶ್ಯ ಕಂಡಿದ್ದು ಪಾಲನಹಳ್ಳಿ ಮಠದ ಶಿವರಾತ್ರಿ ವೈಭವ. ನಂತರ ಡಾಕ್ಟರ್ ಶ್ರೀ ಸಿದ್ದರಾಜು ಸ್ವಾಮೀಜಿ ಮಾತನಾಡಿ, ನಮ್ಮ ಭಾರತ ಭೂಮಿ ವಿಭಿನ್ನ ನೆಲೆಗಟ್ಟು ಹೊಂದಿದೆ. ಸಂಪ್ರದಾಯದಂತೆ ಜ್ಞಾನ ಸಂದೇಶ ರೂಢಿಸಿಕೊಂಡಾಗ ಧಾರ್ಮಿಕ ಮುಕ್ತಿ ಮಾರ್ಗವನ್ನ ತಿಳಿಯಬಹುದು. ಕಳೆದ 24 ವರ್ಷಗಳಿಂದ ಶ್ರೀಮಠದಲ್ಲಿ ಶಿವರಾತ್ರಿ ಆಚರಣೆ ನಡೆಸಿದ್ದೇವೆ. ಲೋಕ ಕಲ್ಯಾಣಾರ್ಥವಾಗಿ ಶತರುದ್ರ ಯಾಗ, ಶ್ರೀ ಶನೈಶ್ವರ ಸ್ವಾಮಿಯ ಆನೆ ಅಂಬಾರಿ ಉತ್ಸವ, ದೇವರುಗಳ ಉತ್ಸವ, ಪೌರಾಣಿಕ ನಾಟಕ ವಿಶೇಷವಾಗಿದೆ ಎಂದರು. ಮಾರ್ಚ್ 11ರ ಸೋಮವಾರ ಇಂದು 4ನೇ ದಿನದ ಶಿವರಾತ್ರಿ ಆಚರಣೆಗೆ ದೇಸಿ ಹಳ್ಳಿಕಾರ್ ತಳಿಯ ಒಡೆಯ ಬಿಗ್ ಬಾಸ್ ಖ್ಯಾತಿಯ ವರ್ತೂರ್ ಸಂತೋಷ್ ಹಾಗೂ ಸಚಿವ ಕೆಎಚ್ ಮುನಿಯಪ್ಪರವರು ಆಗಮಿಸುವ ನಿರೀಕ್ಷೆ ಇದೆ ಎಂದು ಹಲವಾರು ಮಠಾಧೀಶರು, ನೂರಾರು ಭಕ್ತರ ಸಮ್ಮುಖದಲ್ಲಿ ಶಿವರಾತ್ರಿ ಉತ್ಸವದ ಮೊದಲ ವೇದಿಕೆ ಸಂಪನ್ನವಾಗಿದೆ ಎಂದರು. ವೇದಿಕೆಯಲ್ಲಿ ಶಿವಗಂಗೆಯ ಮೇಲಣಗವಿ ಮಠದ ಪಟ್ಟದ ಶ್ರೀ ಡಾಕ್ಟರ್ ಮಲಯ ಶಾಂತಮುನಿ ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಪಾಲನಹಳ್ಳಿ ಶ್ರೀಗಳಿಗೆ ಅಪಾರ ಜ್ಞಾನಶಕ್ತಿ, ಕಲಾಶಕ್ತಿ, ಆಯುರ್ವೇದ, ವೇದವ್ಯಾಸ ಕಲಿತಿದ್ದಾರೆ. ಶರವೇಗದಲ್ಲಿ ಬೆಳೆದ ಮಠ ಪಾಲನಹಳ್ಳಿ ಮಠವಾಗಿದೆ. ಪ್ರಸಿದ್ಧ ಶನಿ ಸಿಂಗಾಪುರ ಬಿಟ್ಟರೆ ಪಾಲನಹಳ್ಳಿ ಮಠ 2ನೇ ಸ್ಥಾನವನ್ನ ಇಂದು ಅಲಂಕರಿಸಿದೆ. ಎಲ್ಲರೂ ಭಯಪಟ್ಟರು. ಶನಿ ಮಹಾತ್ಮ ಸ್ವಾಮಿಯನ್ನ ಅಪ್ಪಿಕೊಂಡವರು ಪಾಲನಹಳ್ಳಿ ಶ್ರೀಗಳು. ಪರಮಾತ್ಮ ಮತ್ತು ಶನಿ ಮಹಾತ್ಮ ಸಮ್ಮಿಲನವಾದ ಕ್ಷೇತ್ರ ಇದಾಗಿದ್ದು ಭಗವಂತನ ಅವತಾರ ಮಾನವ ಕಲ್ಯಾಣಕ್ಕಾಗಿ ಎಂದು ಶ್ರೀ ಕ್ಷೇತ್ರ ಬೆಳೆಯುತ್ತದೆ. ತ್ಯಾಗ ಮತ್ತು ಯೋಗ ಹಾಗೂ ಸೇವೆ ಇರುವ ಕಡೆ ಪರಮಾತ್ಮ ನೆಲೆಸುತ್ತಾನೆ. ಬಡ ಭಕ್ತನ ಭಕ್ತಿ ಶಿವರಾತ್ರಿ ಹಬ್ಬವಾಗಿದೆ ಎಂದರು.
ಭಕ್ತರ ಮನಸ್ಸು ಕೂಡ ದೇವಾಲಯದ ಕಡೆಗೆ ಹೋಗಬೇಕಾ? ಬರೀ ದೇಹ ಹೋದರೆ ಪ್ರಯೋಜನವಿಲ್ಲ. ಈ ಪಾಲನಹಳ್ಳಿ ಮಠ ಎತ್ತರಕ್ಕೆ ಬೆಳೆಯಲಿದೆ ಎಂದ್ರ. ಕ್ಷೇತ್ರನಾಥ ಶನೀಶ್ವರ ಸ್ವಾಮಿಯ ಸನ್ನಿಧಿಗೆ ಭಕ್ತಿ ವಂದನೆಗಳನ್ನು ಸಮರ್ಪಿಸಿ ಶ್ರೀ ಕ್ಷೇತ್ರ ಪಾಲನಹಳ್ಳಿಯಲ್ಲಿ ನಡೀತಾ ಇರತಕ್ಕಂತಹ ಮಹಾಶಿವರಾತ್ರಿಯ ಜಾತ್ರೆ, ಶನೀಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂತಹ ಈ ಧರ್ಮ ವೇದಿಕೆಯ ಯುವಕರು, ಪೂಜ್ಯರು ತಮ್ಮ ಕರ್ತೃತ್ವ ಶಕ್ತಿಯಿಂದ, ಜ್ಞಾನ ಶಕ್ತಿಯಿಂದ, ಕಲಾಶಕ್ತಿಯಿಂದ, ತಪಶಕ್ತಿಯಿಂದ ಈ ಕ್ಷೇತ್ರವನ್ನು ಬೆಳೆದುವ ಮೂಲಕವಾಗಿ ಹಲವು ಅಸಂಖ್ಯಾತ ಜನರ ಬದುಕಿಗೆ ದಾಟಕ್ಕಂಥ ಪೂಜ್ಯ ಡಾಕ್ಟರ್ ಸಿದ್ದರಾಮ ಸ್ವಾಮೀಜಿಯವರಲ್ಲಿ, ಪೂಜ್ಯ ಬಸವಪ್ರಭು ಸ್ವಾಮೀಜಿಯವರಲ್ಲಿ, ಪೂಜ್ಯ ನಾಗಿದೇವ ಸ್ವಾಮೀಜಿಯವರಲ್ಲಿ ಗೌರವಪೂರ್ವಕ ವಂದನೆಗಳನ್ನು ಸಮರ್ಪಿಸಿ ವೇದಿಕೆಯ ಮೇಲೆ ಉಪಸ್ಥಿತಕ್ಕಂಥ ಸಮಯದಲ್ಲಿ ಶರವೇಗದಲ್ಲಿ ಬೆಳೆದಿರ್ತಕ್ಕಂಥ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ಅದು ಪಾಲನಹಳ್ಳಿಯ ಶನೀಶ್ವರ ಕ್ಷೇತ್ರ ಅನ್ನೋದನ್ನು ನಾವು ಬಹಳ ಅಭಿಮಾನದಿಂದ ಸ್ಮರಿಸಿದ್ದಾರೆ. ಶನೀಶ್ವರ ಸ್ವಾಮಿಯ ಹೆಸರಿನಲ್ಲಿ ಸಾಕಷ್ಟು ಕ್ಷೇತ್ರಗಳಿದ್ದಾವೆ. ವಿಶೇಷವಾಗಿ ಮಹಾರಾಷ್ಟ್ರದ ಶಿಂಗರಾಪುರ ಬಿಟ್ಟರೆ ಅತ್ಯಂತ ವೈಭವವನ್ನು ಮತ್ತೆ ನಾವು ಕಾಣೋದಾದ್ರೆ ಅದು ಪಾಲನಹಳ್ಳಿಯ ಮಠದಲ್ಲೇ ನಾವು ಕಾಣೋದಕ್ಕೆ ಸಾಧ್ಯ ಅನ್ನೋದನ್ನ ನಾವೆಲ್ಲ ಕೂಡ ಹೆಮ್ಮೆಯಿಂದ ಸ್ಮರಿಸಬೇಕಾದಂತ ಇದ್ದಾರೆ. ಇದು ಹೇಗೆ ಸಾಧ್ಯ ಅಂತ ಹೇಳಿದ್ರೆ, ಶನೀಶ್ವರ ಸ್ವಾಮಿ ಅಂತಂದ್ರೆ ಎಲ್ಲರೂ ಹೆದರ್ಕೊಂಡು ದೂರ ಹೋಗ್ತಾ ಇದ್ರು, ಗಣಪ ದೇವರು ಅಂತಂದು. ಆದರೆ ಸ್ವಾಮಿ ಕಾಯ್ತಾ ಇದ್ದ ಶನೀಶ್ವರ, ಎಲ್ಲರೂ ದೂರ ಹೋಗೋರು ನನ್ನ ಹತ್ರ ಬರೋರು ಯಾರಿದ್ದಾರೆ ಅಂತ ಕಾಯ್ತಾ ಇದ್ದ. ಆವಾಗ ನೀನ್ ಎಲ್ಲ ಕಷ್ಟ ದೂರ ಹೋಗಿ ಮಾಡಿಸೋದಾದ್ರೆ ನಾನು ನಿನ್ನ ಹತ್ರ ಬರ್ತೀನಿ ಅಂತ ಸಿದ್ದರಾಮ ಸ್ವಾಮಿಯ ಹತ್ರಕ್ಕೆ ಹೋದ್ರು. ಆ ಫಲದಿಂದ ಸ್ವಾಮಿಗೆ ಖುಷಿ ಆಯಿತು. ಎಲ್ಲರೂ ದೂರ ಹೋಗೋರಿದ್ರು, ನನ್ನನ್ನು ಹತ್ತಿರದಿಂದ ನೋಡುವಂತ ಒಬ್ಬರು ಇದಾಗಲ್ಲ ಅಂತ ಭಾವನೆಯಿಂದ, ಆ ದೇವರ ಒಲುಮೆಯಿಂದ ನೀನು ಒಲಿದರೆ ಕೊರಡುವುದೇ ಅನ್ನುವಂಥ ಭಾವನೆಗೆ ಇವತ್ತು ಈ ಕ್ಷೇತ್ರ ದಿವ್ಯವಾಗಿ ಬೆಳೆದಿರ್ತಕ್ಕಂಥದ್ದು. ಈ ಕ್ಷೇತ್ರದ ಸಮಸ್ತ ಬೆಳವಣಿಗೆಯ ಶ್ರೇಯಸ್ಸು ಸಲ್ಲಬೇಕಾಗಿದ್ದು ಪರಮ ಪೂಜ್ಯ ಡಾಕ್ಟರ್ ಸಿದ್ದರಾಮ ಮಹಾಸ್ವಾಮೀಜಿ ಅವರು. ತುಮಕೂರಿನ ಬಸವಪ್ರಭು ಸ್ವಾಮೀಜಿ, ಶ್ರೀ ಮಧುಸೂದನಾನಂದ ಸ್ವಾಮೀಜಿ, ಶ್ರೀ ಬಸವನಾಗಿ ದೇವ ಸ್ವಾಮೀಜಿ ಸೇರಿದಂತೆ ಎಲ್ಎನ್ ಸ್ವಾಮಿ, ಹೈಕೋರ್ಟ್ ವಕೀಲ ದೊಡ್ಡೇರಿ ವೆಂಕಟೇಶ್ ಮಾತನಾಡಿದ್ರ. ಇನ್ನು ಕಾರ್ಯಕ್ರಮದಲ್ಲಿ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್, ನಿವೃತ್ತ ಐಎಎಸ್ ಅಧಿಕಾರಿ ಹಾಗೂ ಆಯುಕ್ತ ಭೀಮಾಶಂಕರ್, ಎಚ್ಟಿ ತಿಮ್ಮಣ್ಣನವರ್, ಬಾಬುರಾವ್, ನೇತ್ರಪಾಲ್, ಮಹಾಲಿಂಗಪ್ಪ, ಕನ್ಯಾಕುಮಾರಿ ಶ್ರೀನಿವಾಸ್, ಗುರುನಾಥ್, ಶೇಖರಪ್ಪ, ಎಲ್ಎನ್ ಸ್ವಾಮಿ, ಮಠದ ಆಡಳಿತ ಮಂಡಳಿಯ ವಿಶ್ವನಾಥ್, ಪವನ್, ಮಂಜು, ಸಾವಿರಾರು ಭಕ್ತರು ಹಾಗೂ ಕಲಾವಿದರು ಹಾಜರಿದ್ರ. ಇನ್ನು ಮಹಿಳೆಯರಿಂದ ಕುರುಕ್ಷೇತ್ರ ಪೌರಾಣಿಕ ನಾಟಕ ಮತ್ತು ಆನೆ ಅಂಬಾರಿ, ವಿದ್ಯುತ್ ದೀಪಾಲಂಕಾರ ವಿಶೇಷವಾಗಿತ್ತ. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ, ಟೀಕ್ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್,
ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲ ಇಂಟೀರಿಯರ್ ಡಿಸೈನ್ ಅನ್ನು ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನು ಹೊಂದಿದ್ದು ಎಲ್ಲ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನು ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಬರಗಾಲದ ಹಿನ್ನೆಲೆ ರಾಜ್ಯದ ಪ್ರತಿಯೊಂದು ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಗೋಶಾಲೆ, ಮೇವು ಬ್ಯಾಂಕ್ ತೆರೆದು ಜಾನುವಾರುಗಳಿಗೆ ಕುಡಿಯುವ ನೀರು, ಪಶು ಆಹಾರ ಒದಗಿಸಲು ಕ್ರಮ ಕೈಗೊಳ್ಳಬೇಕೆಂದು ರಾಜ್ಯ ಹಾಲು ಉತ್ಪಾದಕರ ಪ್ರಕೋಷ್ಠದ ಸಂಚಾಲಕ ಬಳುವನಹಳ್ಳಿ ಸಿವಿ ಲೋಕೇಶ್ ಗೌಡ ಆಗ್ರಹಿಸಿದರು. ಭಾನುವಾರ ಮಾಧ್ಯಮದೊಂದಿಗೆ ಮಾತನಾಡಿದ ಸಿವಿ ಲೋಕೇಶ್ ಗೌಡ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತ್ಯಧಿಕವಾಗಿ ಹಾಲು ಉತ್ಪಾದನೆ ಮಾಡುತ್ತಿದ್ದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹೈನುಗಾರಿಕೆಗೆ ವಿಶೇಷ ಆದ್ಯತೆ ನೀಡಿ ಪ್ರೋತ್ಸಾಹಿಸುವ ಯೋಜನೆಯನ್ನು ಜಾರಿಗೊಳಿಸಬೇಕೆಂದು ಒತ್ತಾಯಿಸಿದರು. ಕೃಷಿಗೆ ಪರ್ಯಾಯವಾಗಿ ಹೈನುಗಾರಿಕೆಯನ್ನು ಉದ್ಯಮಿಯಾಗಿ ಬೆಳೆಸುವ ನಿಟ್ಟಿನಲ್ಲಿ ಸರ್ಕಾರಗಳು ಪೂರಕ ಯೋಜನೆಗಳನ್ನು ಅನುಷ್ಠಾನಗೊಳಿಸಬೇಕು. ಹಾಲಿನ ದರವನ್ನು ಕನಿಷ್ಠ 5 ರೂಪಾಯಿಯಾದರೂ ಹೆಚ್ಚಳ ಮಾಡಿ ಹಾಲು ಉತ್ಪಾದಕರಿಗೆ ಕಳೆದ 5-6 ತಿಂಗಳುಗಳಿಂದ ಸ್ಥಗಿತಗೊಂಡಿರುವ ಪ್ರೋತ್ಸಾಹಧನವನ್ನು ಬಿಡುಗಡೆ ಮಾಡಲು ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ರಾಜ್ಯ ಕಿಸಾನ್ ಮೋರ್ಚಾದ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಅದರಲ್ಲಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ವಿವಿಧ ಮೋರ್ಚಾಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದೇನೆ. ಇದನ್ನು ಪರಿಗಣಿಸಿ ರಾಜ್ಯ ಬಿಜೆಪಿ ಅಧ್ಯಕ್ಷರು ಮತ್ತು ರಾಜ್ಯ ಬಿಜೆಪಿ ಘಟಕದ ಹಿರಿಯ ಮುಖಂಡರು ಹಾಲು ಉತ್ಪಾದಕರ ಪ್ರಕೋಷ್ಠದ ಸಂಚಾಲಕರಾಗಿ ಸೇವೆ ಸಲ್ಲಿಸಲು ಅವಕಾಶ ನೀಡಿರುವುದಕ್ಕೆ ಕೃತಜ್ಞತೆ ಸಲ್ಲಿಸಿರುವುದಾಗಿ ಹೇಳಿದರು. ಏನು ಡೈರಿ ಫಾರ್ಮಿಂಗಲ್ಲಿ ಅಂದರೆ ಹಾಲು ಉತ್ಪಾದನೆಯಲ್ಲಿ ರೈತರು ತಮ್ಮನ್ನು ತಾವು ತೋರಿಸ್ಕೊಂಡಿದ್ದಾರೆ. ರಿಯಲಿ ಅವರ ಬದುಕು ಭಾಳ ದುಸ್ತರವಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಉತ್ಪಾದನಾ ವೆಚ್ಚ ಭಾಳಷ್ಟು ಆಗ್ತಾಯಿದೆ. ಅವರಿಗೆ ಇತ್ತೀಚೆಗೆ 1 ಲೀಟ್ರ್ ಮೇಲೆ 2 ರೂಪಾಯಿ ದರನ ಕಡಿತಗೊಳಿಸಿದ್ರು. ಆ ನಿಟ್ಟಿನಲ್ಲಿ ನಾನು ರಾಜ್ಯ ಸರ್ಕಾರವನ್ನು ಆಗ್ರಹಿಸ್ತೇನೆ. ಅದು ಏನು ಕಟ್ ಮಾಡಿದಾರೋ ಅದರ ಜೊತೆಗೆ ಇನ್ನೂ ಒಂದು 5 ರೂಪಾಯಿ ಕೊಟ್ಟು ಇವರಿಗೆ ಉತ್ಪಾದನಾ ವೆಚ್ಚ ಜಾಸ್ತಿ ಆಗುತ್ತಾ ಇರೋದರಿಂದ ಅವರು ಈ ಒಂದು ಡೈರಿ ಫಾರ್ಮಿಂಗಲ್ಲಿ ಇರೋದೇ ಕಷ್ಟ ಅನಿಸುವ ದಿನಗಳಲ್ಲಿ ಸರ್ಕಾರ ರೈತರ ಒಂದು ಸಹಾಯಕ್ಕೆ ಬರಬೇಕು. ಏನು ಕಡಿತಗೊಳಿಸಿದಾರೋ ಅದನ್ನು ಮತ್ತೆ ಆ ದರನ ಹಾಕ್ಕೊಡ್ಬೇಕು ರೈತರಿಗೆ ಲೀಟರ್ ಮೇಲೆ. ಮತ್ತು ಅದ್ರ ಜೊತೆಗೆ ಇವತ್ತೇನು ಹಾಲಿನ ಒಂದು ಪ್ರೋತ್ಸಾಹ ಧನ ಕೊಡ್ತಾ ಇದ್ದಾರೋ ಅದು ಒಂದು 4-5 ತಿಂಗಳಿಂದ ಬರ್ತಾ ಇಲ್ಲ. ಅದನ್ನು ಕೂಡಲೇ ವಿಲೇವಾರಿ ಮಾಡಬೇಕು. ಅದರ ಜೊತೆಗೆ ಇನ್ನೂ ಒಂದು ಇವತ್ತೇನು 5 ರೂಪಾಯಿ ಕೊಡ್ತಾರೋ ಇನ್ನೂ ಒಂದು 2 ರೂಪಾಯಿ ಜಾಸ್ತಿ ಮಾಡಬೇಕು ಅಂತ ನಾನು ರಾಜ್ಯ ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೇನೆ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಚಳ್ಳಕೆರೆ ರಸ್ತೆಯಲ್ಲಿರುವ ಸಾಮಿಲ್ಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ನಾಟ ಸುಟ್ಟು ಭಸ್ಮವಾಗಿದೆ. ಆಕಸ್ಮಿಕ ಬೆಂಕಿಯಿಂದ ಅಪಾರ ಪ್ರಮಾಣದ ಹಾನಿಯಾಗಿದ್ದು, ಶ್ರೀನಿವಾಸ್ ಮಾಲೀಕತ್ವದ ಬಾಲಾಜಿ ಸಾಮಿಲ್ ಅನ್ನು ಬಾಷಾ ಎಂಬುವರು ಗುತ್ತಿಗೆ ಪಡೆದಿದ್ರ. ಅವರಿಗೆ ಸೇರಿದ ಸಾಮಿಲ್ಗೆ ಬೆಂಕಿ ತಗುಲಿ ಮಾರಾಟಕ್ಕೆ ಇಟ್ಟಿದ್ದ ಕಟ್ಟಿಗೆಯ ಪೀಠೋಪಕರಣಗಳು, ಸೌದೆ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಅದರಲ್ಲಿ ರೈತರಿಗೆ ಸೇರಿದ ಹೆಚ್ಚು ನಾಟ ಸುಟ್ಟು ಹೋಗಿದೆ. ಸ್ಥಳಕ್ಕೆ ಸಕಾಲದಲ್ಲಿ ಆಗಮಿಸಿದ ಸ್ಥಳೀಯ ಪೊಲೀಸರು ಅಗ್ನಿಶಾಮಕ ವಾಹನ ತರಿಸಿ ಬೆಂಕಿ ನಂದಿಸಲು ಶ್ರಮಿಸಿದ್ದು, ಸುತ್ತಲಿನ ಸ್ಥಳಗಳಿಗೆ ಬೆಂಕಿ ಹರಡುವುದನ್ನು ತಡೆಗಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಂದಾಜು 1.5 ಲಕ್ಷ ರು ಮೌಲ್ಯದ ಮರದ ದೆಮ್ಮೆಗಳು ಸುಟ್ಟು ಕರಕಲಾಗಿವೆ. ಇನ್ನು ಬೆಂಕಿ ಹೊತ್ತಿಕೊಳ್ಳುತ್ತಿದ್ದಂತೆಯೇ ಅಗ್ನಿಶಾಮಕ ದಳದವರು ಸ್ಥಳಕ್ಕಾಗಮಿಸಿ ಬೆಂಕಿ ನಂದಿಸಲು ಹರಸಾಹಸ ಪಟ್ರ. ಪಾವಗಡ ಕೊಂಡಪ್ಪ, ಸಿಟಿವಿ ನ್ಯೂಸ್, ಪಾವಗಡ. ಇಪ್ಪತ್ತೊಂದನೇ ಬೀದರ್ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಬೀದರ್ ನಗರದ ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾಗಿತ್ತು. ಸಮ್ಮೇಳನಾಧ್ಯಕ್ಷ ಸ್ಥಾನವನ್ನ ಬಸವ ಕಲ್ಯಾಣ ಅನುಭವ ಮಂಟಪಾಧ್ಯಕ್ಷ ಭಾಲ್ಕಿ ಮಠದ ಪೀಠಾಧಿಪತಿ ಬಸವಲಿಂಗ ಪಟ್ಟದೇವರು ವಹಿಸಿದ್ರ. ಕನ್ನಡಾಂಬೆ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಿಸಿ ದೀಪ ಬೆಳಗುವ ಮೂಲಕ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಸಚಿವ ರಹೀಂ ಖಾನ್
ಚಾಲನೆ ನೀಡಿದ್ರು. ಸಚಿವ ಖಂಡ್ರೆ ಮಾತನಾಡಿ, ಬಸವ ಕಲ್ಯಾಣ ಜಗತ್ತಿನ ಪ್ರಥಮ ಸಂಸತ್ತಿನ ಕಾಮಗಾರಿ ವೇಗದಿಂದ ನಡೆಯುತ್ತಿದೆ. ಜಿಲ್ಲೆಯ ಎಲ್ಲ ಸ್ವಾಮೀಜಿಯವರು ಸಂತಸ ವ್ಯಕ್ತಪಡಿಸಿದ್ದಾರೆ ಎಂದರು. ಚನ್ನಬಸವಣ್ಣದೇವರು ಕನಸು ಕಾಣಿದ್ರು. ಅವ್ರ ಕನಸು ಅವ್ರ ಜೊತೆಯಲ್ಲಿ ಅವರ ಅತ್ಯಂತ ಪ್ರೀತಿಗೆ ಪಾತ್ರರಾದಂಥ ನಮ್ಮ ತಂದೆಯವರಾದ ಪೂಜಾ ಭೀಮಣ್ಣ ಖಂಡ್ರೆ ಅವರು, ಜಯದೇವ್ ತಾಯಿ ಲಿಗಾಳೆ ಅವರು, ಹೀಗೆ ಇವತ್ತು ಅನೇಕ ಜನ ಅವರೆಲ್ಲ ಹೋರಾಟ ಮಾಡಿದ್ದಾರೆ, ಹಗಲು ಶ್ರಮ ಮಾಡಿದ್ದಾರೆ, ಪದಯಾತ್ರೆ ಮಾಡಿದ್ದಾರೆ, ಉಪವಾಸ ಉಳಿದಿದ್ದಾರೆ. ಒಂದೇ ದಿವಸದಲ್ಲಿ ಕಲ್ಲು ಮಣ್ಣು ಕಾಂಕ್ರೀಟ್ ತಲೆ ಮೇಲೆ ಹೊತ್ತುಕೊಂಡು ಶಿವಲಿಂಗಾಕಾರದ ಆ ಲಿಂಗವನ್ನು ರಾತ್ರಿ ಒಂದೇ ದಿವಸದಲ್ಲಿ ಮುಗಿಸ್ಬೇಕು ಅಂತ ಹೇಳಿ ಅವರು ಪಣ ತೊಟ್ಟು ಸಂಕಲ್ಪ ಪಟ್ಟು ಮಾಡಿದಂಥದ್ದು. ಅದು ಆಧುನಿಕ ಅನುಭವ ಮಂಟಪ ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವವನ್ನು ಕೊಟ್ಟಂಥದ್ದು, ಅದರ ಬುನಾದಿ ಅನ್ನುವಂಥ ರೀತಿಯಲ್ಲಿ ಪರಿಕಲ್ಪನೆ ಹೇಳಿದಂಥದ್ದು. ಜಗತ್ತಿನ ಪ್ರಥಮ ಸಂಸತ್ತು ವೇಗದ ಗತಿಯಲ್ಲಿ ನಡೀತಾ ಇದೆ. ನೋಡ್ತಾ ಇದ್ರೆ ಮೊನ್ನೆ ಮುಖ್ಯಮಂತ್ರಿಗಳು ಬಂದಿದ್ರು. ಅದಕ್ಕೆ ಇವತ್ತಲ್ಲಿ ಅವರಿಗೆ ನಾವೆಲ್ಲ ಸನ್ಮಾನ ಅಭಿನಂದನಾ ಸಮಾರಂಭ ಮಾಡಿದ್ದೇವೆ. ಪೂಜ್ಯ ಆರ್ಕೂಟ್ ಶ್ರೀಗಳು ಹೇಳ್ತಾ ಇದ್ರು, ಅವಿಸ್ಮರಣೀಯವಾದಂಥ ಒಂದು ಕಾರ್ಯಕ್ರಮ ಆಯಿತು. ಮಂಟಪ ನಿರ್ಮಾಣ ಮಾಡಿ ಇಡೀ ಜಗತ್ತಿಗೆ ಲೋಕಾರ್ಪಣೆ ಮಾಡುವಂತ ಕೆಲಸ ಆಗ್ತಾ ಇದೆ ಅನ್ನೋ ಮಾತನ್ನು. ಇನ್ನು ಕಾರ್ಯಕ್ರಮದಲ್ಲಿ ಸಚಿವರಾದ ರಹೀಂ ಖಾನ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸುರೇಶ್ ಚನ್ನಶೆಟ್ಟಿ, ಬಾಲಿ, ಹಿರೇಮಠದ ಬಸವಲಿಂಗ್ ಪಟ್ಟದೇವರು, ಶಿವಕುಮಾರ್ ಕಟ್ಟೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್. ಹೆಣ್ಣು ಮಕ್ಕಳನ್ನ ನಿರಾಕರಿಸುತ್ತಿರುವುದು ಮಹಿಳೆಯರು. ಅತ್ತಿಯಂದಿರಿಗೆ ಸೊಸೆ ಬೇಕು, ಆದರೆ ಮೊಮ್ಮಗಳು ಬೇಡ. ಇದು ಯಾವ ಪದ್ಧತಿ ಎಂದು ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯ ಹಾಗೂ ಹಿರಿಯ ವಕೀಲ ಎಜಿ ಸುಧಾಕರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ 1ನೇ ವಾರ್ಡಿನ ಶಿರಡಿ ಸಾಯಿಬಾಬಾ ಮಂದಿರದ ಸಂಕೀರ್ಣದಲ್ಲಿ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಉದ್ಘಾಟನೆ ಮಾಡಿ ಅವರು ಮಾತನಾಡಿದರು. ಇಂದಿನ ಆಧುನಿಕ ಯುಗದ ವೈದ್ಯಕೀಯ ಕ್ಷೇತ್ರದಲ್ಲಿ ಅನೇಕ ಅತ್ಯಾಧುನಿಕ ಯಂತ್ರಗಳನ್ನು ಗರ್ಭದಲ್ಲಿನ ಶಿಶುಗಳ ಬೆಳವಣಿಗೆಯ ಪತ್ತೆಗಾಗಿ ಆವಿಷ್ಕಾರ ಮಾಡಲಾಗಿದ್ದು, ಅದನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ ಎಂದು ಆತಂಕ ವ್ಯಕ್ತಪಡಿಸಿದರು. ಈಗಾಗಲೇ ಜಿಲ್ಲೆಯಲ್ಲಿ ಹೆಣ್ಣು ಮತ್ತು ಗಂಡಿನ ಅನುಪಾತದಲ್ಲಿ ಸಾಕಷ್ಟು ವ್ಯತ್ಯಾಸವಿದ್ದು, ಇದು ಹೀಗೆಯೇ ಮುಂದುವರೆದರೆ ಮುಂದೊಂದು ದಿನ ಭಾರೀ ಗಂಡಾಂತರ ಎದುರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುವುದರಲ್ಲಿ ಸಂಶಯವಿಲ್ಲ ಎಂದರು. ಕೆಲ ವೈದ್ಯರು ಹಣ ಗಳಿಕೆಗಾಗಿ ಲಿಂಗ ಪತ್ತೆ ಮಾಡುತ್ತಿದ್ದು, ಇದು ಕಾನೂನು ಬಾಹಿರ. ಆದ್ದರಿಂದ ಪ್ರಜ್ಞಾವಂತ ನಾಗರಿಕರು ಲಿಂಗ ಪತ್ತೆ ಮಾಡುವುದು ಹಾಗೂ ಹೆಣ್ಣು ಭ್ರೂಣ ಹತ್ಯೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಪ್ರವೃತ್ತರಾಗಬೇಕು ಎಂದು ಮನವಿ ಮಾಡಿದರು. ಲಿಂಗ ಪತ್ತೆ ಕೇಂದ್ರಗಳ ಬಗ್ಗೆ ತಾವು ಮಾಹಿತಿ ನೀಡಿದರೆ 1,000 ರೂಪಾಯಿ ನಗದು ಬಹುಮಾನ, ಸಾಬೀತಾದರೆ 50,000 ರೂಪಾಯಿ, ಸ್ಟ್ರಿಂಗ್ ಆಪರೇಷನ್ ಮಾಡಿ ಹಿಡಿದುಕೊಟ್ಟವರಿಗೆ 2 ಲಕ್ಷ ರೂಪಾಯಿ ನಗದು ಬಹುಮಾನ ನೀಡುವುದಾಗಿ ಘೋಷಣೆ ಮಾಡಿದರು. ನಾವು ಮಹಿಳಾ ಸಬಲೀಕರಣದ ಬಗ್ಗೆ ಮಾತನಾಡುವಾಗ ಮಹಿಳೆಯರು ತಮ್ಮ ಹಕ್ಕು, ಆಸ್ತಿ ಹಕ್ಕುಗಳು, ಚಲನೆಯ ಸ್ವಾತಂತ್ರ್ಯ, ಅವರ ಕಾನೂನು ಹಕ್ಕುಗಳು ಮತ್ತು ಇನ್ನೂ ಹೆಚ್ಚಿನವುಗಳ ಬಗ್ಗೆ ತಿಳಿದಿರಬೇಕು ಎಂದು ನಾವು ಉಲ್ಲೇಖಿಸುತ್ತೇವೆ. ಅಂದರೆ ಮಹಿಳೆಯರ ಸಬಲೀಕರಣ ಮಹಿಳೆಯರು ತಮ್ಮ ಸ್ವಮೌಲ್ಯವನ್ನು ಅರಿತುಕೊಳ್ಳುವಂತೆ ಮಾಡುವುದು, ಅವರ ಸ್ವಂತ ಆಯ್ಕೆಯನ್ನು ನಿರ್ಧರಿಸುವ ಅವರ ಸಾಮರ್ಥ್ಯಗಳನ್ನು ಮತ್ತು ಇತರೆ ಮಾನವರಂತೆ ಮಹಿಳೆಯರು ತಮ್ಮ ಗೌರವ ಮತ್ತು ಹಕ್ಕುಗಳನ್ನು ಆನಂದಿಸಬಹುದಾದ ಸಮಾಜವನ್ನು ರೂಪಿಸುವುದು ಮಹಿಳಾ ಸಬಲೀಕರಣವೂ ಆಗಿದೆ ಎಂದರು. ಲಿಂಗ ಸಮಾನತೆಯ ತತ್ವವನ್ನು ಭಾರತೀಯ ಸಂವಿಧಾನದಲ್ಲಿ ಅದರ ಪೀಠಿಕೆ, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು ಮತ್ತು ನಿರ್ದೇಶನ ತತ್ವಗಳಲ್ಲಿ ಪ್ರತಿಪಾದಿಸಲಾಗಿದೆ. ಸಂವಿಧಾನವು ಮಹಿಳೆಯರಿಗೆ ಸಮಾನತೆಯನ್ನು ನೀಡುವುದಲ್ಲದೆ ಮಹಿಳೆಯರ ಪರವಾಗಿ ಸಕಾರಾತ್ಮಕ ತಾರತಮ್ಯದ ಕ್ರಮಗಳನ್ನು ಅಳವಡಿಸಿಕೊಳ್ಳಲು ರಾಜ್ಯಕ್ಕೆ ಅಧಿಕಾರ ನೀಡುತ್ತದೆ ಎಂದು ಜಿಲ್ಲಾ ಜನಜಾಗೃತಿ ವೇದಿಕೆ ಉಪಾಧ್ಯಕ್ಷ ಬಿಆರ್ ನರಸಿಂಹನಾಯ್ಡು ತಿಳಿಸಿದ್ದಾರೆ. ಎಷ್ಟು ಕೆಟ್ಟ ಪರಿಸ್ಥಿತಿ ನಾವಿದ್ದೀವಿ ಅಂತಂದ್ರೆ, ಹೆಣ್ಣು ಮಗುವಾಗಿ ನನಗೆ ಹೆಣ್ಣು ಮಗು ಜನನ ಆಗೋದು ಬೇಡ, ಗಂಡು ಮಕ್ಕಳಿಗೆ ಬೇಕು ಅಂತಕ್ಕಂಥ ಉದ್ದೇಶನ ಬೇರೆ ಬೇರೆ ಕಾರಣಗಳಿಂದಾಗಿ ಇವತ್ತು ದಿವಸ ಗಂಡು ಮಕ್ಕಳು ಬೇಕು ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಹೆಣ್ಣು ಮಕ್ಕಳು ಬೇಡ ಅಂತಕ್ಕಂಥ ಮಟ್ಟದಲ್ಲಿ ಕೂಡ ನಾವು ಯೋಚನೆ ಮಾಡ್ತಕ್ಕಂಥ ಪರಿಸ್ಥಿತಿ ನಾವಿದ್ದೇವೆ. ಯಾಕೆ ಬೇಡ ಯಾಕೆ ಬೇಕು ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ, ನಿಮಗೆ ಬಹಳ ಅದು ಅವಶ್ಯಕತೆ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ. ಕಾನೂನು ಮಾಹಿತಿಯನ್ನ ಬೇರೆ ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ. ಇದನ್ನ ನಿಮ್ಗೆ ವಿಶೇಷವಾಗಿ ತಿಳಿಸುವಂತ ಕೆಲಸವನ್ನ ಈ ಸಂದರ್ಭದಲ್ಲಿ ನಾನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಇದೇ ಕಾರ್ಯಕ್ರಮವನ್ನು ನಾವು 1 ತಿಂಗಳಿಂದ ಆಯೋಜನೆ ಮಾಡ್ತಾ ಇದೀವಿ.
ಸಮಾಜದ ಪ್ರತಿಯೊಂದು ವರ್ಗಕ್ಕೂ ಕೂಡ ಈ ಮಾಹಿತಿಯನ್ನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೀವಿ. ಸಮಾಜ ಸಹಕಾರ ಕೊಡ್ಲಿಲ್ಲ ಅಂತಂದ್ರೆ ಹೆಣ್ಮಕ್ಳು ನಾಳೆ ಬೆಳಗ್ಗೆ ನಮ್ಗೆ ಸಿಗೋದಿಲ್ಲ, ಹೆಣ್ಣು ಮಕ್ಕಳು ಉಳಿಯೋದಿಲ್ಲ. ಗಂಡು ಮಕ್ಕಳು ಯಾಕೆ ಬೇಕು ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇದ್ರೆ ಕೂಡ ಸ್ವಲ್ಪ ನೀವು ಯೋಚನೆ ಹೇಳ್ಬೇಕಾಗತ್ತೆ. ನಾವು ಗಂಡು ಮಕ್ಕಳು ಯಾಕೆ ಬೇಕು, ನಾವು ಬೇರೆ ಬೇರೆ ರೀತಿಯಲ್ಲಿ ಅದನ್ನ ನೋಡಿದಾಗ ನಾವೆಲ್ಲ ಕೂಡ ಸಾಂಪ್ರದಾಯಿಕವಾಗಿ ನೋಡ್ತೇವೆ, ಧಾರ್ಮಿಕವಾಗಿ ನೋಡ್ತೇವೆ. ನಾವೆಲ್ಲ ಕೂಡ ನಮ್ಗೆ ಮೋಕ್ಷ ಸಿಗ್ತಕ್ಕಂಥದ್ದು ಗಂಡು ಮಕ್ಕಳಿಂದ ಮಾತ್ರ ಅಂತಕ್ಕಂಥ ಪರಿಸ್ಥಿತಿ ನಾವೆಲ್ಲ ಇದೆ, ನಮ್ಮ ಮೂಢನಂಬಿಕೆಗಳಿಂದಾಗಿ. ಆದ್ರೆ ಅಂಕಿಅಂಶಗಳನ್ನು ತೆಗೆದುಕೊಂಡಾಗ ಇವತ್ತು ಸಮಾಜದಲ್ಲಿ ಮಹಿಳೆಯರು ಇಲ್ಲ, ಮಹಿಳೆಯರ ಕೊರತೆ ಆಗ್ತಾ ಇದೆ. ಮಹಿಳೆಯರ ಕೊರತೆಯನ್ನ ನೀಗಿಸೋದು ಹೇಗೆ ಅಂತಕ್ಕಂಥದ್ದು ಇವತ್ತು ದೊಡ್ಡ ಸಮಸ್ಯೆ ಆಗಿದೆ. ಮಹಿಳೆಯರು ಕಡಿಮೆ ಆಗ್ತಾರದಿಂದ ಆಗ್ತಕ್ಕಂಥ ಪ್ರತಿಕೂಲ ಪರಿಣಾಮಗಳಿಂದ ಹೇಗೆ ಬಚಾವ್ ಆಗಬೇಕು ಅನ್ನೋದು ಕೂಡ ಇವತ್ತು ದೊಡ್ಡ ಸಮಸ್ಯೆ ಆಗಿ ಅದರ ಬಗ್ಗೆ ಕಾರ್ಯಕ್ರಮಗಳ ಆಯೋಜನೆ ಮಾಡ್ತಕ್ಕಂಥ ಅನಿವಾರ್ಯ ಸಂದರ್ಭ ಸರ್ಕಾರಕ್ಕೆ ಬಂದಿದೆ. ಇನ್ನು ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯೆ ಸುಜಾತ ನರಸಿಂಹನಾಯ್ಡು, ಹಿರಿಯ ವಕೀಲರಾದ ಅರುಣ, ತಾಲೂಕು ಶಿಕ್ಷಣ ಸಂಯೋಜಕಿ ಪದ್ಮಾವತಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಟ್ರಸ್ಟ್ ಜಿಲ್ಲಾ ನಿರ್ದೇಶಕ ಪ್ರಶಾಂತ್, ತಾಲೂಕು ನಿರ್ದೇಶಕ ಗಿರೀಶ್, ಜ್ಞಾನ ವಿಕಾಸ್ ಪ್ರಾದೇಶಿಕ ಯೋಜನಾಧಿಕಾರಿ ಸಂಧ್ಯಾ ವಿ ಶೆಟ್ಟಿ ಮತ್ತಿತರರು ಹಾಜರಿದ್ದರು. ಸುಬ್ಬು, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲಾ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ನಮ್ಮಲ್ಲಿ ಎಲ್ಲಾ ತರಹದ ಕಾಟನ್, ರೇಷ್ಮೆ, ಬನಾರಸ್, ಲೆನಿನ್, ಕ್ರೇಪ್ ಸಿಲ್ಕ್, ವಿಶಾಲ್, ಸುಭಾಷ್, ಸಾಫ್ಟ್ ಸ್ಯಾರೀಸ್, ಕೈಮಗ್ಗದ ಸೀರೆಗಳು, ಮುಲ್ಮುಲ್ ಕಾಟನ್ ಸೀರೆಗಳು ದೊರೆಯುತ್ತವೆ. ಸೀರೆಗಳು ಬೆಲೆ 150 ರೂಗಳಿಂದ ಪ್ರಾರಂಭ. ಕ್ರಾಪ್ ಟಾಪ್, ಲೆಹೆಂಗಾ, ಗೌನ್, ರೆಡಿ ಡ್ರೆಸ್, ಟಾಪ್ಸ್, ಲೆಗಿನ್ಸ್, ಡ್ರೆಸ್ ಮೆಟೀರಿಯಲ್, ಜೀನ್ಸ್ ಟಾಪ್ಸ್ ದೊರೆಯುತ್ತದೆ. ಟಾಪ್ಸ್ 100 ರೂಗಳಿಂದ, ಲೆಗಿನ್ 150 ರೂಗಳಿಂದ ಪ್ರಾರಂಭ. ಎಲ್ಲಾ ತರಹದ ಹೊಲಿಗೆ ಸೌಲಭ್ಯವಿದೆ. ಹ್ಯಾಂಡ್ ಎಂಬ್ರಾಯ್ಡರಿ, ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಲಾಗುತ್ತದೆ. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ದಿವಂಗತ ಕೆ ಶಿವರಾಮ್ ಅವರು ಘೋಷಿತ ವರ್ಗದವರಿಗೆ, ದೀನದಲಿತರಿಗೆ, ನೊಂದ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಪಾವತಿಸಿದ್ದಾರೆ. ಬಿಡುವಿನ ವೇಳೆ ವಿದ್ಯಾರ್ಥಿಗಳಿಗೆ ಕೆಎಎಸ್ ಮತ್ತು ಐಎಎಸ್ ತರಬೇತಿ ನೀಡುತ್ತಿದ್ದರು ಎಂದು ಛಲವಾದಿ ಸಮುದಾಯದ ಮುಖಂಡ ವೆಂಕಟೇಶ್ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ ಗೂಳೂರು ವೃತ್ತದಲ್ಲಿರುವ ಅಂಬೇಡ್ಕರ್ ಭವನ ನಿರ್ಮಾಣ ಸ್ಥಳದಲ್ಲಿ ಛಲವಾದಿ ಸಮುದಾಯ ಮತ್ತು ದಲಿತ ಸಮಾಜದಿಂದ ಉಪಹಾರ ವಿತರಣೆ ಮಾಡಿ ಕೆ ಶಿವರಾಮ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಅವರು,
ಶೋಷಿತ ವರ್ಗದವರಿಗೆ, ದೀನದಲಿತರಿಗೆ, ನೊಂದ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ಪಾವತಿಸಿದ್ದಾರೆ ಹಾಗೂ ಬಿಡುವಿನ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಕೆಎಎಸ್ ಮತ್ತು ಐಎಎಸ್ ತರಬೇತಿಯನ್ನು ಸಹ ನೀಡಿದ್ದರು ಎಂದರು. ಇನ್ನು ಈ ಸಂದರ್ಭದಲ್ಲಿ ಛಲವಾದಿ ಮುಖಂಡರಾದ ಕೃಷ್ಣಪ್ಪ, ಪಾಲ್ಯಕೆರೆ ವೆಂಕಟೇಶ್, ಈಶ್ವರಪ್ಪ, ರಮೇಶ್, ರಾಮಾಂಜಿ, ಶ್ರೀನಿವಾಸ್, ಕೊಂಡಾರೆಡ್ಡಿ, ಕೃಷ್ಣಪ್ಪ, ನರಸಿಂಹ ಮತ್ತಿತರರು ಹಾಜರಿದ್ದರು. ಗ್ರಾಮೀಣ ಜನರ ಆರೋಗ್ಯ ಜಾಗೃತಿಗೆ ಉಚಿತ ಆರೋಗ್ಯ ಶಿಬಿರಗಳು ಸಹಾಯಕಾರಿಯಾಗಿವೆ. ಬಡ ಜನತೆ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ತೋರದೆ ತಜ್ಞ ವೈದ್ಯರು ಲಭ್ಯವಿದ್ದಾಗ ಶಿಬಿರದಲ್ಲಿ ಪಾಲ್ಗೊಂಡು ಉಚಿತ ಆರೋಗ್ಯ ಶಿಬಿರದ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಕೇಂದ್ರ ರೇಷ್ಮೆ ಮಂಡಳಿ ಮಾಜಿ ಅಧ್ಯಕ್ಷ ಕೆಎಂ ಹನುಮಂತರಾಯಪ್ಪ ತಿಳಿಸಿದರು. ದೊಡ್ಡಬಳ್ಳಾಪುರ ಶಾಸಕ ಧೀರಜ್ ಮುನಿರಾಜು ನಿವಾಸದ ಬಳಿ ಬಿಜೆಪಿ ಶ್ರೀ ಅಂಜನಾದ್ರಿ ಚಾರಿಟಬಲ್ ಟ್ರಸ್ಟ್ನಿಂದ ಹಮ್ಮಿಕೊಂಡಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಮಾತನಾಡಿದ ಅವರು, ಈ ಹಿಂದಿನ ದಿನಗಳಲ್ಲಿ ನಮ್ಮಲ್ಲಿ ವಾಂತಿ ಭೇದಿ, ಟೈಫಾಯ್ಡ್, ಕ್ಷಯ, ಕಾಲರಾದಂತಹ ರೋಗಗಳು ಸಾಮಾನ್ಯವಾಗಿದ್ದವು. ಆದರೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಬಿಪಿ, ಶುಗರ್, ಹೃದ್ರೋಗ ಹಾಗೂ ಕಿಡ್ನಿ ಕಾಯಿಲೆಗಳು ಸಾಮಾನ್ಯವಾಗಿ ಕಂಡುಬರುತ್ತಿವೆ ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ವನ್ಯಜೀವಿಗಳಿಗೆ ಎದುರಾಗಿದೆ ಜಲಕಂಟಕ. ಕಾಡಿನಲ್ಲಿರುವ ಪ್ರಾಣಿಗಳ ದಾಹ ತೀರಿಸುವವರು ಯಾರು? ಕೋಟ್ಯಾಂತರ ರೂಪಾಯಿ ಮೌಲ್ಯದ ಗಾಂಜಾ ವಶ. ಆಂಧ್ರಪ್ರದೇಶದಿಂದ ಮಹಾರಾಷ್ಟ್ರಕ್ಕೆ ಸಾಗಿಸುತ್ತಿದ್ದ ಗಾಂಜಾ ಲಾರಿ ಪೊಲೀಸ್ ವಶಕ್ಕೆ. ಕುಡಿಯಲು ನೀರಿಲ್ಲ, ಇರಲು ಸೂರಿಲ್ಲ, ಸತ್ತರೆ ಹೂಳುವುದಕ್ಕೂ ಜಾಗವಿಲ್ಲ. ಮುಖ್ಯಮಂತ್ರಿ ತಾಲೂಕಿನ ವೃದ್ಧ ಕುಟುಂಬದ ಕಣ್ಣೀರ ಕತೆ. ಪಾಲನಹಳ್ಳಿ ಮಠದಲ್ಲಿ 2ನೇ ದಿನದ ಶಿವರಾತ್ರಿ ಕಾರ್ಯಕ್ರಮ. ಶ್ರದ್ಧೆ ಶರಣಾಗತಿಯಿಂದ ಮುಕ್ತಿ ಸಾಧ್ಯ ಎಂದ ಶ್ರೀಗಳು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.